ದುಗ್ಗಮ್ಮ ಟೆಂಪಲಿಗೆ ಎಲ್ಲರಿಗೂ ಸ್ವಾಗತ. ಟೆಂಪಲಿಗೆ ಹೋಗಿದ್ವಿ. ಅಲ್ಲಿ ಜೋಗತಿ ಅಮ್ಮ ಬಂದು ಕುಂಕುಮ ಹಚ್ಚಿ, ನಾನು ನಮ್ಮ ಅಕ್ಕ, ನಮ್ಮ ಭಾವ, ನನ್ನ ಮಕ್ಕಳು ಹಾಗೆ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಹೋಗಿದ್ವಿ. ಟೆಂಪಲ್ ಹೋಗಿ ಬಂದು ಅಲ್ಲಿ ಟೆಂಪಲೆಲ್ಲ ಒಂದು ರೌಂಡ್ ಸುತ್ತಾಕಿದ್ವಿ. ಡೆಕೋರೇಷನ್ ಮಾತ್ರ ಸೂಪರಾಗಿ ಮಾಡಿದರು. ಬಟ್ ನಾವು ಜಾತ್ರೆಗೆ ಅಂತ ಸ್ಯಾಟರ್ಡೇ ಸಂಡೇ ಹೋಗಿದ್ವಿ. ಬಟ್ ಜಾತ್ರೆ ಸ್ಟಾರ್ಟ್ ಆಗೋದು ಮಂಡೇದಿಂದ ಸ್ಟಾರ್ಟ್ ಆಗ್ತೈತಿ. ನಮಗೆ ಸ್ಕೂಲಿಗೆ ರಜೆ ಇರೋಲ್ಲ, ವರ್ಕಿಗೆ ರಜೆ ಇರೋಲ್ಲ ಅಂದು ನಾವು ಸ್ಯಾಟರ್ಡೇನೇ ಹೋದ್ವಿ. ಅಲ್ಲೆಲ್ಲ ಡೆಕೋರೇಷನ್ ನೋಡ್ಕೋತಾ ಹಾಗೇ ಒಂದು ಸುತ್ತು ಹಾಕಿ ಅವ್ರನ್ನ ನನ್ನ ಜೊತೆಯಲ್ಲಿರೋರು ನಮ್ಮ ಅಕ್ಕ, ಹಾಗೆ ಅವ್ರು ನಮ್ಮ ಭಾವ, ಹಾಗೆ ನೋಡಿಕೊಂಡು ಔಟ್ಸೈಡ್ ಬಂದ್ವಿ. ಅಲ್ಲಿ ಬಂದು ಅದರೆಲ್ಲ ಒಂದು ಪಿಕ್ ತಗೊಂಡ್ವಿ. ಮತ್ತು ಟೆಂಪಲ್ ಹತ್ತಿರ ಟೆಂಪಲ್ ಹತ್ತಿರ ಬಂದು ಪಿಕ್ ತಕ್ಕೊಂಡು ಅಲ್ಲಿಂದ ಬರ್ತಿದ್ವಿ. ಅಲ್ಲಿ ಹೇಳ್ತಿದ್ದೆ ನಾನು ನನ್ನ ಮಕ್ಕಳಿಗೆ ಇದೆಲ್ಲ ನೋಡಿ ಡೆಕೋರೇಷನ್ ಅಂತಂದು. ಅಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ನವ್ರು ಬಂದು ಒಂದು ಪಾಂಪ್ಲೆಟ್ಸ್ ಕೊಟ್ಟರು. ಆ ಪಾಂಪ್ಲೆಟ್ಸ್ ತೊಗೊಂಡು ಹಾಗೆ ಹೊರಗೆ ಬರ್ತಿದ್ವಿ. ಮತ್ತು ನೆಕ್ಸ್ಟ್ ಅಕ್ಕ ಒಂದೆರಡು ಪಿಕ್ ತಕ್ಕೊಳ್ಳೋಣ ಅಂತ ಅಂದರು. ಸೊ ಹಾಗಾಗಿ ಮತ್ತೆ ರಿಟರ್ನ್ ಪಿಕ್ ತೆಗಿಲಿಕ್ಕೆ ಅಂತ ರಿಟರ್ನ್ ಹೋದ್ವಿ. ಹಾಗೆ ಒಂದು ಸ್ಮಾಲಾಗಿ ಒಂದು ಚಿಕ್ಕದಾಗಿ ಶಾರ್ಟ್ಸ್ ಮಾಡೋಣ ಅಂದ್ಕೊಂಡು ಒಂದು ಶಾರ್ಟ್ಸ್ ಮಾಡಿದ್ದೀನಿ. ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಅದನ್ನು. ಶಾರ್ಟ್ಸ್ ಹೇಗಿದೆ, ನಾನು ಫಸ್ಟ್ ಟೈಮ್ ವಾಯ್ಸ್ ಕೊಡ್ತಿರೋದ್ರಿಂದ ಯಾವ ಥರ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಾರಿ, ಏನಾದರೂ ತಪ್ಪಾದರೆ ಸಾರಿ. ನೋಡಿ ಅಲ್ಲೆಲ್ಲ ಡೆಕೋರೇಷನ್ ಇನ್ನೂ ಮಾಡ್ತಿದ್ರು. ಡೆಕೋರೇಷನ್ನ ನಾವು ಸ್ಯಾಟರ್ಡೇ ಹೋಗಿದ್ದರಿಂದ ಅಷ್ಟೊಂದೇನು ಇದನ್ನು ಮಾಡಿದ್ದಿಲ್ಲ. ಒಂದು ರೀಲ್ಸ್ ಮಾಡಿ ಹಾಗೆ ಒಂದು ಶಾರ್ಟ್ಸ್ ಮಾಡಿಕೊಂಡು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬರತ್ಲೇ 1 o'clock ಆಗಿತ್ತೇನೋ. ಹಾಗೆ ಬಂದ್ವಿ ನಾವು ರಿಟರ್ನ್.